ಮಾರ್ನೀಸ್ ಕಾಲೇಜು ಮೈಸೂರು ನಗರದಲ್ಲಿ ಒಂದು ಪ್ರತಿಷ್ಠಿತ ಕಾಲೇಜು. ಇಲ್ಲಿ ಸುಮಾರು 11,000 ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಮಾರ್ನೀಸ್ ಕಾಲೇಜಿನಲ್ಲಿ ಸಾಮಾನ್ಯವಾಗಿ ಸಾಮಾನ್ಯ ಕುಟುಂಬದಿಂದ ಬಂದಂಥವರು ಮತ್ತು ಹಳ್ಳಿಗಾಡಿನಿಂದ ಬಂದಂಥವರು ಆ ವಿದ್ಯಾರ್ಥಿಗಳೇ ಹೆಚ್ಚು ಜನ ಇಲ್ಲಿ ವಿದ್ಯೆಯನ್ನು ಪಡೀತಕ್ಕಂಥವ್ರು. ನಾನು ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ ಬಂದಿದ್ದೆ. ಇಲ್ಲಿರ್ತಕ್ಕಂಥ ಜಾಗದಲ್ಲೇ ಸ್ಥಳಾವಕಾಶ ಇಲ್ಲದಿದ್ರೂ ಕೂಡ ಬಹಳ ಕಷ್ಟದಲ್ಲಿ ಕಟ್ಟಡಗಳ ಕೊರತೆಯಿಂದ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೆ. ಆಗ ನಾನು ಹೊಸದಾಗಿ ಪಡವಾರಹಳ್ಳಿನಲ್ಲಿ ಕಾಮರ್ಸ್ ಕಾಲೇಜಿನ ಇಲ್ಲಿಂದ ಅಲ್ಲಿಗೆ ಮಾಡಿ ಆ ಕಾಮರ್ಸ್ ಕಾಲೇಜಿನ ಕಟ್ಟತಕ್ಕಂಥ ಕೆಲಸವನ್ನು ಆಯಿತು. ಇಲ್ಲಿ 3 ವಿಭಾಗಗಳು ಕೂಡ ನಡೀತಾ ಇದ್ದಾವೆ. ವಾಣಿಜ್ಯ ಕಾಲೇಜು, ಆರ್ಟ್ಸ್ ಕಾಲೇಜು ಮತ್ತು ಸೈನ್ಸ್ ಕಾಲೇಜು 3 ವಿಭಾಗಗಳು ಕೂಡ ನಡೀತಾ ಇದ್ದಾವೆ. ಬಹಳ ಹಳೇ ಕಟ್ಟಡ ಇದೆ. ಹಳೆಯ ಕಟ್ಟಡ. ನಾವೆಲ್ಲ ಮೈಸೂರಿನಲ್ಲಿ ಓದಿದ್ದು. ನಾನು ಹೈಸ್ಕೂಲಿಂದ ಲಾ ಮುಗಿಸೋವರೆಗೂ ಮೈಸೂರಿನಲ್ಲೇ ಓದಿದ್ದು ಮತ್ತು ಲಾಯರ್ ಕೆಲಸನೂ ಕೂಡ ಇಲ್ಲೇ ಮಾಡೋದು. ಹಾಗಾಗಿ ಮೈಸೂರಿನ ಸಮಸ್ಯೆಗಳು ಮಾರ್ನೀಸ್ ಕಾಲೇಜಿನ ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ನನಗೆ ಅರಿವಾಗಿತ್ತು. ಹಾಗಾಗಿ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿ ಈಗ ಮೈಸೂರಿನಲ್ಲಿ ಆ ಕಾಮರ್ಸ್ ಕಾಲೇಜು ಎಷ್ಟು ವಿದ್ಯಾರ್ಥಿಗಳಿದ್ದಾರಲ್ಲಿ? ಸುಮಾರು 4,000 ವಿದ್ಯಾರ್ಥಿನಿಯರಿದ್ದಾರೆ. 4,000 ವಿದ್ಯಾರ್ಥಿನಿಯರಿದ್ದಾರೆ. 600 ಜನರಿಗೆ ಹಾಸ್ಟೆಲ್ ಇದೆ. ಸುಮಾರು ಇನ್ನೂ 600 ಜನ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ಸೌಲಭ್ಯವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾನು ಹಿಂದೆ ಬಂದಿದ್ದೆ, ಈಗ ಸ್ವಲ್ಪ ದಿನಗಳ ಹಿಂದೆ ನಾನು ಸುಧಾಕರ್ ಎಲ್ಲ ಬಂದಿದ್ದು ನೋಡಿದೋ. ಅಲ್ಲಿ ಬಹಳ ಶಿಥಿಲ ಆಗಿತ್ತು ಮತ್ತು ವಿದ್ಯಾರ್ಥಿನಿಯರು ಬಹಳ ಭಯದಿಂದ ವಿದ್ಯಾಭ್ಯಾಸ ಮಾಡಬೇಕಾದಂಥ ಪರಿಸ್ಥಿತಿ ಇತ್ತು. ಅದಕ್ಕೋಸ್ಕರ ಒಂದು ಹೊಸ ಹಾಸ್ಟೆಲನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಸುಮಾರು ಎಲ್ಲ ವಿದ್ಯಾರ್ಥಿಗಳು ಸೈನ್ಸು ಮತ್ತು ಆರ್ಟ್ಸ್ ಸುಮಾರು 1,700 ಜನರಿಗೆ ಅವಕಾಶವನ್ನು ಕಲ್ಪಿಸ್ತಕ್ಕಂಥ ಹಾಸ್ಟೆಲನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ಯಾಕೆಂದರೆ ನಮ್ಮ ಉದ್ದೇಶ ಹೆಣ್ಣು ಮಕ್ಕಳಿಗೂ ಕೂಡ ಗುಣಮಟ್ಟದ ಶಿಕ್ಷಣ ಸಿಕ್ಕಬೇಕು. ಒಂದು ಮಾತಿದೆ ನಮಗೆ, ಹೆಣ್ಣು ಮಗಳು ಒಬ್ಬ ಹೆಣ್ಣು ಮಗಳು ವಿದ್ಯಾವಂತಿಯಾದರೆ ಒಂದು ಶಾಲೆಯನ್ನು ತೆರೆದಂತೆ. ತನ್ವೀರ್ ಸೇಠ್ ಕೂಡ ಶಿಕ್ಷಣ ಸಚಿವರಾಗಿದ್ದರು. ಒಬ್ಬ ಹೆಣ್ಣು ಮಗಳು ವಿದ್ಯಾವಂತಿಯಾದರೆ ಒಂದು ಶಾಲೆಯನ್ನು ತೆರೆದಂತೆ. ಅದಕ್ಕೋಸ್ಕರ
ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಣುಮಕ್ಕಳು ಕೂಡ ವಿದ್ಯಾವಂತರಾಗಬೇಕು. ನಿಮಗೆ ಬಸವಣ್ಣವ್ರ ಕಾಲದಲ್ಲೇ ಸಮಾನತೆಯ ಅವಕಾಶವನ್ನು ಕಲ್ಪಿಸಿಕೊಟ್ರು. ನಮ್ಮ ಸಮಾಜದಲ್ಲಿ ಶತಮಾನಗಳ ಕಾಲ ಹೆಣ್ಣುಮಕ್ಕಳು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು. ಹೇಗೆ ಶೂದ್ರರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು, ಅದೇ ರೀತಿ ಹೆಣ್ಣು ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತರಾಗಿದ್ದರು. ಹಾಗಾಗಿನೇ ಸಮಾಜದಲ್ಲಿ ನಾವು ತಾರತಮ್ಯವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ.